ಅದೇ ನಮ್ಮ ಇನ್ನು ನಿರೀಕ್ಷೆ ಮಾಡಿದ್ದು ಫಲಿತಾಂಶ ಸಿಕ್ಕಿಲ್ಲ. ಆದರೂ ಸಹ ಈ ಸಂದರ್ಭದಲ್ಲಿ ಆ ಮೂರು ಕ್ಷೇತ್ರದ ಸಮಸ್ತ ಮತದಾರರಿಗೂ ಸಹ ನನ್ನ ಅಭಿನಂದನೆಗಳನ್ನು ಹೇಳ್ತೀನಿ. ಇಷ್ಟೊಂದು ನಮ್ಮ ಬೆಂಬಲ ಎಲ್ಲ ಕೊಟ್ಟು ಒಂದು ನಾವು ನಿರೀಕ್ಷೆ ಮಾಡದೇ ಇದ್ರೂ ಸಹ ಒಂದು ಫಲಿತಾಂಶವನ್ನು ಕೊಟ್ಟಿದ್ದೀರಾ. ಅದೆಲ್ಲನೂ ಕೂಡ ನಾವು ಸ್ವೀಕರಿಸ್ತೀವಿ. ನಾವು ಸಹ ಒಂದು ಅವಲೋಕನ ಮಾಡಬೇಕಾಗಿದೆ, ಏನಕ್ಕಿಂತ ಒಂದು ಫಲಿತಾಂಶ ಬಂದಿದೆ. ಆದರೆ ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ಮಹಾರಾಷ್ಟ್ರ ಮತ್ತು ಹರಿಯಾಣ ಅಲ್ಲಿ ಏನು ಫಲಿತಾಂಶ ಬಂದಿದೆ ಅದೇ ರೀತಿ ನಾವು ಸಹ ಮುಂದೆ ಭವಿಷ್ಯದಲ್ಲಿ ಕರ್ನಾಟಕದಲ್ಲೂ ಸಹ ಈ ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ. ಈ ಸರ್ಕಾರಕ್ಕೆ ಕೊಟ್ಟಂತಹ ತೀರ್ಪು ಈ ನೋಡಿ, ನಾವು ಸಹ ಒಂದು ಅವಲೋಕನ ಮಾಡಬೇಕು. ಸಾಮಾನ್ಯವಾಗಿ ಉಪಚುನಾವಣೆಗಳಲ್ಲೆಲ್ಲ ಇದು ಆಡಳಿತದಲ್ಲಿರುವಂಥ ಪಕ್ಷಕ್ಕೆ ಸಾಮಾನ್ಯವಾಗಿ ಬೆಂಬಲ ಕೊಡುವಂಥದ್ದು. ಅದೇ ಅಂತೆ ಈ ಫಲಿತಾಂಶನೂ ಕೂಡ ಬಂದಿದೆ. ಆದರೂ ಸಹ ನಾವು ಅವಲೋಕನ ಮಾಡಬೇಕಾಗಿದೆ. ಮಾಡ್ತಾ ನಾವು ಮುಂದುವರಿತೀವಿ. ನಮ್ಮ ಹೋರಾಟನೂ ಸಹ ಮುಂದುವರಿಯುತ್ತೆ. ನಾವು ನೋಡುವಾಗ ಗ್ರೌಂಡ್ ರಿಯಾಲಿಟಿಯಲ್ಲಿ ನಮ್ಮ ಪರವಾಗಿ ಅಂದರೆ ನಮ್ಮ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿತ್ತು. ಆದರೂ ಸಹ ಜನರು ಏನು ತೀರ್ಮಾನ ಮಾಡ್ತಾರೆ ಅದು ನಾವು ಒಪ್ಕೋಬೇಕು. ಈಗಾಗಲೇ ಒಂದು ಇವತ್ತು ಏನೇನು ಅಜೆಂಡಾ ಪಾಯಿಂಟ್ಸ್ಗಳಿತ್ತು ಅದು ಏನು ನಮ್ಮ ಮೈಸೂರಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ಚರ್ಚೆ ಮಾಡ್ತಾಯಿದ್ರು. ನಮ್ಗೆ ಹೇಳಿದ್ದು ಇದು ಮೈಸೂರು ಬೃಹತ್ ಮೈಸೂರಿನ ಏನು ಮೇಲ್ದರ್ಜೆಗೋಸ್ಕರ ಇಲ್ಲಿ ಚರ್ಚೆ ನಡೀತಾ ಇತ್ತು. ಆದರೂ ಸಹ ಏನು ಸಮಸ್ಯೆ ಇಲ್ಲ, ಒಳ್ಳೆಯ ಒಂದು ಚರ್ಚೆ ನಡೆದಿದೆ. ಜನರು ಒಂದು ಅಂದರೆ ಅನೇಕ ಸಂಘ ಸಂಸ್ಥೆಗಳು, ಮಾಜಿ ಮಹಾಪೌರರು, ಅನೇಕರು ನಾಗರಿಕರು ಬಂದು ಇವತ್ತು ಸಲಹೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲನೂ ಸ್ವೀಕರಿಸುತ್ತಾ ಇವಾಗ ಮುಂದೆ ಒಂದು ಒಳ್ಳೆಯ ಕಮಿಟಿಯನ್ನು ಸೃಷ್ಟಿ ಮಾಡಿದ ನಂತರ ಈ ಮೈಸೂರು ಏನು ಬೃಹತ್ ಮೈಸೂರು ಮಾಡಲಿಕ್ಕೆ ಏನು ದಾರಿ ಅಂತ ನಾವು ನೋಡಬೇಕಾಗಿದೆ. ಯಾಕಂದರೆ ಇಲ್ಲಿ ಭಾಳ ಸಮಸ್ಯೆಗಳಿದ್ದಾವೆ. ಅದೆಲ್ಲನೂ ಕೂಡ ಬಗೆಹರಿಸಿದ ನಂತರ ಈ ಬೃಹತ್ ಮೈಸೂರಿಗೆ ನಾವು ಮುಂದುವರಿಬೇಕಾಗಿದೆ. ಎಷ್ಟೋ ಕಡೆ ಮೂಲಭೂತ ಸೌಕರ್ಯಗಳಾಗಿಲ್ಲ. ಪಟ್ಟಣ ಪಂಚಾಯಿತಿಗಳು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಚುನಾವಣೆ ಆಗಿಲ್ಲದೆ ಇರೋ ಕಾರಣಕ್ಕಾಗಿ ಅಲ್ಲಿ ಏನೇನು ಸೂಕ್ತ ಜನರ ಪ್ರತಿನಿಧಿ ಮೂಲಕ ಏನೇನು ಕ್ರಮಗಳು ತಗೋಬೋದು ಅದು ಆಗ್ತಾ ಇಲ್ಲ. ಸೊ ಇದೆಲ್ಲ ಸಮಸ್ಯೆಗಳು ಇರೋ ಕಾರಣಕ್ಕಾಗಿ ಪ್ರಸ್ತುತ ಸ್ಥಿತಿಯಲ್ಲಿ ಏನು ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಿದ ನಂತರ ಈ ಬೃಹತ್ ಮೈಸೂರಿಗೆ ಹೋಗಿ ಅಂತ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ. ಆದರೆ ನಮ್ಮ ಬೆಂಬಲ ಇದೆ, ಇದು ಅತಿ ಅವಶ್ಯ ಅಂತ ನಾನಂತೂ ಭಾವಿಸ್ತೀನಿ. ಯಾಕಂದರೆ ಏನೇ ಇರಲಿ ಕೇಂದ್ರದ ಒಂದು ನಗರ ಅಭಿವೃದ್ಧಿ ಯೋಜನೆಯಲ್ಲಿ ಅದು ಒಂದೇ ಒಂದು ಬಾಡಿಯಲ್ಲಿದ್ದರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದು ಅನುಕೂಲ ಆಗುವಂಥದ್ದು ಬೆಳವಣಿಗೆ ಆದರೂ ಸಹ ಪ್ರಕ್ರಿಯೆಯಂತೆ ನಡಿಬೇಕು ಅಂತ ನಾವು ಸಲಹೆ ಕೊಡ್ತೀವಿ. ಇಲ್ಲ, ಮೆಟ್ರೋ ಬಗ್ಗೆ ಬೇಕಾದಷ್ಟು ಕಡೆ ಇದ್ರ ಬಗ್ಗೆ ಆಗ್ರಹವನ್ನು ಕೊಟ್ಟಿದ್ದಾರೆ. ನಾವು ಸಹ ಅದಕ್ಕೆ ಅದ್ರ ಪರವಾಗಿ ಇದ್ದೀವಿ. ಆದರೆ ಮೆಟ್ರೋ ಬರುವಾಗ ಅದು ಸಂಪೂರ್ಣವಾಗಿ ಒಂದು ಬಾಡಿಯಲ್ಲಿ ಇರಬೇಕು. ಈಗ ಬೆಂಗಳೂರಲ್ಲಿ ಉದಾಹರಣೆ ಅಂತ ಇಟ್ಕೊಂಡ್ರೆ BBMP ಏನು ನಿಯಂತ್ರಣದಲ್ಲಿರುವಂಥದ್ದು ಏನು ವಾರ್ಡ್ಗಳಿದ್ದಾವೆ ಅದರ ಒಂದು ಒಳಗೇನೆ ಅದರ ಸೀಮಿತ ಅದು ಮೆಟ್ರೋ ಆಗ್ಬೋದು. ಅದೇ ರೀತಿ ಇವತ್ತಿನ MCC ಒಳಗಿರುವಂಥದ್ದು ಏನು ವಾರ್ಡ್ಗಳಿದ್ದಾವೆ ಅದರಲ್ಲಿ ಮೆಟ್ರೋ ಬರುವಂಥದ್ದು ಆಗ್ಬೋದು. ಆದರೂ ಸಹ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳು ಅಭಿವೃದ್ಧಿ ಆಗಿದೆ, ಅಲ್ಲೂ ಕೂಡ ಮೆಟ್ರೋ ಇನ್ನು ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಬೃಹತ್ ಮೈಸೂರುಗೋಸ್ಕರ ಒಂದು ಡೆವಲಪ್ಮೆಂಟ್ ಪ್ಲ್ಯಾನ್ ಆಗಿ ಅದರ ಚೌಕಟ್ಟಿನಲ್ಲಿ ನಾವು ಮೆಟ್ರೋ ಮಾಡಿದ್ರೆ ಸೂಕ್ತ ಅಂತ ನಾವು ಭಾವಿಸಿದ್ವಿ. ಅದು ಕೂಡ ಸಲಹೆಯನ್ನು ನಾವು ಕೊಟ್ಟಿದ್ದೀವಿ.